ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸಾರ್ವಜನಿಕರನ್ನೊಳಗೊಂಡ ಸೌಹಾರ್ದ ಶಾಂತಿ ಸಭೆ ಜರುಗಿತು. ಸಭೆಯಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಎಚ್. ವೀರಣ್ಣ ಮಾತನಾಡಿ, ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಗಣೇಶೋತ್ಸವ ನಿಮಿತ್ತ ಕೆಲ ಆಯೋಜಕರು ಸಾರ್ವಜನಿಕರಿಂದ, ವರ್ತಕರಿಂದ ಒತ್ತಾಯದಿಂದ ದೇಣಿಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಮತ್ತು ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು, ಯುವಕರು ಉತ್ಸವ ದೇಣಿಗೆ ಹಣಕ್ಕಾಗಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ಅಡ್ಡಗಟ್ಟುತ್ತಿದ್ದಾರೆ. ಇದು ಸಲ್ಲದು. ಸಮಾಜದ ಆರೋಗ್ಯಕರ ಬೆಳವಣಿಗೆಯಲ್ಲ. ಇದರಿಂದ ಅಪಘಾತಗಳು, ಅವಘಡಗಳು, ಗಲಭೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತದೆ. ಗಣೇಶೋತ್ಸವದಲ್ಲಿ ಸರ್ವರಲ್ಲೂ ಸಂಭ್ರಮ, ಸಡಗರ ಇಮ್ಮಡಿಗೊಳಿಸುವ ವಾತಾವರಣ ನಿರ್ಮಾಣವಾಗಬೇಕೇ ಹೊರತು ಆಡಂಬರ, ಗಲಭೆ, ದೊಂಬಿ, ಸಮಾಜದ ಅಶಾಂತಿ ಉಂಟಾಗಬಾರದು ಎಂದು ತಿಳಿಸಿದರು. ನ್ಯೂಸ್ ಬ್ಯೂರೋ, ಮಹೇಶ್ ಮೇಟಿ. ಮಾಡಿಸ್ಬೇಕು ಅಂತ ಯಾಕೆಂತಂದ್ರೆ ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇದರಿಂದ ಅಹಿತಕರ ಘಟನೆ ನಡೆದಿಲ್ಲ. ಶಿವಣ್ಣ ಹೇಳಿದಂಗೆ ಎಲ್ಲರ ಸಂಭ್ರಮದಿಂದ ಪಾಲ್ಗೊಳ್ತಾ ಇದೀವಿ, ಸಂಭ್ರಮದಿಂದ ಕಾರ್ಯಕ್ರಮನ ಮಾಡ್ಕೊಳ್ತಿದೀವಿ. ಅದಕ್ಕೊಂದು ಅವಕಾಶ ಮಾಡ್ಕೊಳ್ಸ್ಬೇಕು. ಮತ್ತೆ ಒಂದು ಗಣಪತಿ ಮಾತ್ರ 11 ದಿನದಿದೆ ಸರ್, ಉಳ್ಕಿರ್ತಕ್ಕಂಥದ್ದೆಲ್ಲ ಕೂಡ 5 ದಿನದ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. 9 ದಿನದೊಂದು ಹಿಂದೂ ಮಹಾಗಣಪತಿ 9 ದಿನ ಸರ್, 11 ದಿನದ ಒಂದು ಗಣಪತಿ ಇದೆ ಸರ್, ಇನ್ನು ಉಳ್ಕಿರ್ತಕ್ಕಂಥದ್ದೆಲ್ಲ 5 ದಿನದಿದೆ ಸರ್. ಈ 3 ಇಶ್ಯೂಸ್ಗಳಿದೆ ಸರ್. ಅದು ಬಿಟ್ಟರೆ ಉಳ್ಕಿರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಸರ್. ಎಲ್ಲ ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇದೀವಿ. ಅದ್ರ ಪ್ರಕಾರನೇ ಮತ್ತೆ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮಾಡ್ತಾ ಇದೀವಿ ಸರ್. ಅದೊಂದು ಹೊರತುಪಡಿಸಿ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಕೂಡ ನೀವು ಕೊಡೋದಿಲ್ಲ ಸರ್. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ತಮಗೆ ಭರವಸೆ ಕೊಡ್ತೀವಿ ಸರ್. ನಮಸ್ಕಾರ. ರಾತ್ರಿ 10 ಗಂಟೆಗೆ ಯಾವುದೇ ಕಾರಣಕ್ಕಾಗಿ ತಾವು ಕ್ಲೋಸ್ ಮಾಡಬೇಕಾಗುತ್ತದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಯಾಕಂದ್ರೆ ನಾವು ಸಂಭ್ರಮ ಪಡೋದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಈಗ ಬಹಳಷ್ಟು ಸೌಂಡ್ ಯಾಕೆ ಮಿತಿಗೊಳಿಸಲಾಗ್ತದೆ ಸುಪ್ರೀಂ ಕೋರ್ಟ್ ಅಂದ್ರೆ ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆಗೋದು. ಲಾಸ್ಟ್ ಟೈಮ್ ಹಗರಿಬೊಮ್ಮನಹಳ್ಳಿಯಲ್ಲಿ ಆ ಹಾರ್ಟ್ ಬೀಟ್ಗೆ ಹೆಚ್ಚು ಕಮ್ಮಿ ಆಗಿ ಒಬ್ಬರು ಮೃತರಾದ ಉದಾಹರಣೆ ಕೂಡ ಇದೆ. ಅದೇ ಬೇರೆ ಬೇರೆ ಕಡೆ ಆಗಿರ್ತದೆ. ಅದಕ್ಕಾಗಿ ಸೌಂಡ್ಗೆ ಮಿತಿಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ತಮಗೆಲ್ಲ ಇದು ಹಿಡಿಸದೇ ಇರಬಹುದು. ಬಟ್ ಅನಿವಾರ್ಯವಾಗಿ ನಾವು ಹೆಚ್ಚು ಕೇಳಕ್ ಬರಲ್ಲ, ತಾವು ಕೂಡ ಹೆಚ್ಚಿಂದ ಕೇಳಬಾರ್ದು ಕೂಡ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನಾವೆಲ್ಲ ಫಾಲೋ ಮಾಡಬೇಕಾಗ್ತದೆ ಎಲ್ಲ ಭಾರತೀಯ ಪ್ರಜೆಗಳಾಗಿ. ಅದೊಂದು ಸರ್ವೋಚ್ಚ ನ್ಯಾಯಾಲಯ ಆದೇಶನ ತಾವು ಕೂಡ ಪಾಲನೆ ಮಾಡಬೇಕು. ಮತ್ತು ಎಲ್ಲಿ ಭಕ್ತಿ, ಸಂಭ್ರಮ ಮತ್ತು ಸಂತೋಷ ಇರ್ತದೆ ಅಲ್ಲಿ ದ್ವೇಷಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ದ್ವೇಷ ಮಾಡುವಂತೆ ಯಾವುದೋ ಹಬ್ಬ ಆಚರಣೆ ಮಾಡಿಲ್ಲ. ಈಗ ನೋಡ್ತೀರಿ ನೀವೆಲ್ಲ ನಮ್ಮ ದೇಶದಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಸಂಪ್ರದಾಯ ಇದೆ. 100 ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಲ್ಲೆಲ್ಲಿಯೂ ಕೂಡ ದ್ವೇಷಕ್ಕಾಗ್ಲಿ ಇದಕ್ಕಾಗ್ಲಿ ಅವಕಾಶನೇ ಇಲ್ಲ. 2 ಕೋಮಿನ ಹಬ್ಬ ಒಂದೇ ಸಾರಿ ಬಂದಿದ್ರು ಕೂಡ ಸಂತೋಷದಿಂದ, ನೆಮ್ಮದಿಯಿಂದ, ಪರಸ್ಪರ ಪ್ರೀತಿಯಿಂದ ನಾವು ಆ ಹಬ್ಬವನ್ನು ಆಚರಣೆ ಮಾಡತಕ್ಕಂತ ಅವಕಾಶ ಈಗ ಒದಗಿ ಬಂದಿದೆ. ಅದನ್ನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ. ಇಲ್ಲಿ ತನಕ ನಾನು ಹೋದ ವರ್ಷ ಗಣಪತಿ ಹಬ್ಬದಲ್ಲಿ ಬಂದೋಬಸ್ತ್ ಮಾಡಿದ್ದೀನಿ. ಯಾವುದೇ ಸಣ್ಣ ಘಟನೆ ಕೂಡ ನಡೆದಿಲ್ಲ. ಎಲ್ಲರೂ ಕೂಡ ಸಹಕಾರ ಮಾಡಿದ್ರಿ. ಅದೇ ಸಹಕಾರ ಈ ವರ್ಷನೂ ಕೂಡ ಮುಂದುವರಿಲಿ ಅಂತ ಹೇಳ್ತಾ, ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ತಾವು ಅನುಮತಿ ಪಡ್ಕೊಳ್ಬೇಕು. ಅನುಮತಿ ಪಡ್ಕೊಳ್ಬೇಕು ಯಾಕಂತಂದ್ರೆ ಅಲ್ಲಿ ನಮ್ಗೆ ಲೆಕ್ಕ ಸಿಗ್ತದೆ. ಪ್ರತಿಯೊಂದು ಗಣಪತಿ ಪ್ರೊಸೆಷನ್ಗೆ ನೀವು ಸ್ಟಾರ್ಟಿಂಗ್ ಇಡೋದಾಗ್ಲಿ, ವಿಮರ್ಶನ್ ಆಗ್ಲಿ, ಎಲ್ಲದಕ್ಕೂ ಕೂಡ ನಾವು ವಿಮರ್ಶನ್ ಟೈಮ್ನಲ್ಲಿ ಬಂದೋಬಸ್ತ್ ಕೊಡ್ಲಿಕ್ಕೆ ಒಂದು ಲೆಕ್ಕಾಚಾರ ಇರ್ತದೆ. ಮತ್ತು ಬಹುತೇಕ ತಾವೆಲ್ಲ 15 ದಿನಕ್ಕೆ ಮ್ಯಾಕ್ಸಿಮಮ್ ಗಣಪತಿ ಹೋಗ್ತವೆ. ಅದೇ ರೀತಿ ಮಾಡಿ ನಮ್ದೇನು ರಿಸ್ಟ್ರಿಕ್ಷನ್ ಏನಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನೀವು 7, 9, 11, 13, 15, 18, 20 ಹಿಂಗೆ ಮಾಡ್ಕೊಂತ ಹೋದ್ರೆ ವರ್ಷಗಟ್ಟಲೆ ಆಗ್ಬಿಡ್ತದೆ. ಇಲ್ಲಿವರೆಗೂ ಒಂದು ಸಂಪ್ರದಾಯ ಏನಿದೆ ಅಂದ್ರೆ ಗಣಪತಿ 5 ಡೇಸ್ ಅಂತ ಸಂಪ್ರದಾಯ ಇದೆ. ಹುಬ್ಬಳ್ಳಿ ಅಂತೆಲ್ಲ 11 ಡೇಸ್ಗೆ ಮುಕ್ತಾಯಗೊಳಿಸ್ತಾರೆ. ಅದಕ್ಕಾಗಿ ಮ್ಯಾಕ್ಸಿಮಮ್ ತಾವೆಲ್ಲ ಸಹಕಾರ ನೀಡಬೇಕು. 5ನೇ ದಿನಕ್ಕೆ ತಾವೆಲ್ಲರೂ ಕೂಡ ಮುಕ್ತಾಯ ಮಾಡಬೇಕು ಅನ್ನೋದು ನನ್ನದೊಂದು ವಿನಂತಿ. ಅದೇ ರೀತಿ ಹೆಚ್ಚು ಆದ್ರೂ ನಮ್ಗೇನು ಅಭ್ಯಂತರ ಏನಿಲ್ಲ, ಆ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ಒಟ್ಟು ವಿನಂತಿ ಅಷ್ಟೇ. ಯಾಕಂದ್ರೆ ನಾವು ಇದಲ್ಲದೆ ಬೇರೆ ಬೇರೆ ಕಡೆ ಬಂದೋಬಸ್ತಿಗೆ ನಮ್ಮನ್ನ ಕರೀತಿರ್ತಾರೆ. ಈ ಹುಬ್ಬಳ್ಳಿಗೆ ಹೋಗ್ಬೇಕಾಗ್ತದೆ, ಚಿತ್ರದುರ್ಗ ಹೋಗ್ಬೇಕಾಗ್ತದೆ, ಹೊಸಪೇಟೆಗೆ ಹೋಗ್ಬೇಕಾಗ್ತದೆ, ಜೊತೆಗೆ ಸಿರುಗುಪ್ಪದಲ್ಲಿ ಪಟ್ಟಣದಲ್ಲಿ ಶಾಂತಿ ಸಭೆ ಮಾಡಬೇಕಂತ ನಿರ್ಧರಿಸಿ ಇದನ್ನ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶಿವಣ್ಣವರೇ, ನನ್ನ ಅಧಿಕಾರಿ ಮಿತ್ರರೇ, ಪಟ್ಟಣ ಪಂಚಾಯಿತಿ ಸದಸ್ಯರೇ,
ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ವಿವಿಧ ಇಲಾಖೆಗಳ ಅಧಿಕಾರಿಗಳೇ, ಗಣೇಶ ಮಂಡಳಿ ಪದಾಧಿಕಾರಿಗಳೇ, ಮಹಿಳೆಯರೇ, ಪತ್ರಿಕಾ ಮಾಧ್ಯಮ. ಈಗ ನಾನು ಇಷ್ಟೆಲ್ಲ ಒಂದು ಪಾಸ್ ಆಯಿತು ಸುಮಾರು ಎಲ್ಲರೂ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಕೆಲವರು 11 ನಮ್ಮ CPI ಸರ್ 5 ದಿವಸ ಮಾಡಿ ಇದರ ಒಳ್ಳೆಯದು ಅಂತ ಹೇಳಿದ್ರು. ಒಬ್ಬರು 11 ದಿವಸ ಇದೆ ಅಂದರೆ ಒಂದೇನಂದ್ರೆ ಅದರ ಜವಾಬ್ದಾರಿನೇ ನೀವೇ ತಗೊಳ್ಳಿ. ಯಾಕಂದ್ರೆ ನಾವು ಅಂತಲ್ಲಿ ಸಿಬ್ಬಂದಿ ಬಹಳ ಕಡಿಮೆ ಇದೆ. ನಮಗೆ ಈ ಜಿಲ್ಲೆಯಾದ್ಯಂತ 2,000 ಗಣೇಶ ಸ್ಥಾಪನೆ ಆಗ್ತದೆ. ನಮ್ಮ ಸಿಬ್ಬಂದಿ 1,500. ನಮ್ಮ ಸಿಬ್ಬಂದಿ ಎಲ್ಲ ಸ್ಟೇಷನ್ ಎಲ್ಲ ಖಾಲಿ ಮಾಡಿದ್ರು ಒಂದೊಂದು ಗಣೇಶಕ್ಕೂ ಒಬ್ಬೊಬ್ರು ಕೊಡಲ್ಲ.